ನಮಸ್ತೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಕಾವ್ಯ ಆಚಾರ್. ದಾಖಲೆಯ 8ನೇ ಬಜೆಟ್ ಅನ್ನ ಮಂಡನೆ ಮಾಡೋಕೆ ನಿರ್ಮಲಾ ಸೀತಾರಾಮನ್ ಈಗಾಗಲೇ ರೆಡಿಯಾಗಿರುವಂಥದ್ದು. ಈ ಬಾರಿಯ ಬಜೆಟ್ ಗಾತ್ರ 50 ಲಕ್ಷ ಕೋಟಿ ಗಡಿದಾಟುವಂತಹ ಸಾಧ್ಯತೆ ಕೂಡ ಕಾಣಿಸ್ತಾ ಇರುವಂಥದ್ದು. ಇಂದು 11 ಗಂಟೆಗೆ 8ನೇ ಬಜೆಟ್ ಮಂಡನೆ ಮಾಡಲು ನಿರ್ಮಲಾ ಸೀತಾರಾಮನ್ ಈಗಾಗಲೇ ರೆಡಿಯಾಗಿರುವಂಥದ್ದು. ಇದು ದಾಖಲೆಯ 8ನೇ ಬಜೆಟ್ ಆಗಲಿದೆ. ಇನ್ನು 7 ಪೂರ್ಣ ಅವಧಿಯ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇನ್ನು 2024 ಫೆಬ್ರವರಿ 1ರಂದು ಮಧ್ಯಂತರ ಬಜೆಟ್ ಅನ್ನ ಕೂಡ ಮಂಡನೆ ಮಾಡಿದ್ರು. ಈ ಮೂಲಕ 8ನೇ ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ಸಚಿವೆ ಎನ್ನುವಂತಹ ಒಂದು ದಾಖಲೆಯನ್ನ ಕೂಡ ಬರಿತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಈ ಬಾರಿಯ ಬಜೆಟ್ ಗಾತ್ರ 50 ಲಕ್ಷ ಕೋಟಿ ಗಡಿ ದಾಟುವಂತಹ ಸಾಧ್ಯತೆ ಕೂಡ ಇದೆ. ಇದನ್ನೆಲ್ಲ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ದಾಖಲೆಯ 8ನೇ ಬಜೆಟ್. ಇನ್ನು ಬಡವರು ಮಹಿಳೆಯರಿಗೆ ಸಿಗುತ್ತಾ ಗಿಫ್ಟ್? ಅನ್ನದಾತನ ಸಮ್ಮಾನ್ ನಿಧಿ ಹೆಚ್ಚಾಗುತ್ತಾ? ಮೂರನೇ ಆರ್ಥಿಕ ಶಕ್ತಿಯತ್ತ ಚಿತ್ತ, ತೆರಿಗೆ ಭಾರ ಇಳಿಸುವ ಕಸರತ್ತು. ಕರ್ನಾಟಕಕ್ಕೆ ಸಿಗುತ್ತಾ ಅನುದಾನದ ಗಂಟು? ಬೆಂಗಳೂರು ಮೈಸೂರು ನಡುವೆ ಹೈಸ್ಪೀಡ್ ರೈಲು. ಸಬರ್ಬನ್ ಯೋಜನೆಗೆ ಹಣದ ನಿರೀಕ್ಷೆ. ಬೆಂಗಳೂರು ಹೊರಗೂ ಚಿಗುರುತ್ತಾ ಮೆಟ್ರೋ ಕನಸು. ರಾಜ್ಯಕ್ಕೆ ಯೋಜನೆ ಹೊತ್ತು ತಾರ ಎಚ್ಡಿಕೆ ಸೋಮಣ್ಣ. ಐಟಿ ಸಿಟಿಗೆ ಸಿಗುತ್ತಾ ಎಲೆಕ್ಟ್ರಾನಿಕ್ ಹಬ್. ಶಿರಾಡಿ ಘಾಟ್ ರಸ್ತೆ ಓಕೆ ಅನ್ನುತ್ತಾ ಕೇಂದ್ರ. ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್. ಕಳಸಾ ಬಂಡೂರಿ ಭದ್ರಾಗೆ ಹಣ. ಭಾರಿ ನಿರೀಕ್ಷೆ ಇಟ್ಟಿದೆ ಕರ್ನಾಟಕ.